ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದರ್ಶನ ಮಾತ್ರ ಗೀತಾ ಆನ ಸಂದಾಗಾಯ್ತು ನೋಡು. ಆ ಸ್ವಾಮಿನ ನೋಡಕ್ಕೆ 2 ಕಣ್ಣು ಸಾಲದು. ಹಳೆ ದೇವಸ್ಥಾನ ಅಲ್ವೇನವಾ, ಅದಕ್ಕೆ ಕಳೆ ಜಾಸ್ತಿನೇ ಇರ್ತದೆ. ಆ ಗೌರಮ್ಮ ಆ ದೇವ್ರ ಮುಂದೆಯಿಂದ ಬರೋಕೆ ತಯಾರಿಲ್ಲ, ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು. ಅಲ್ಲ ಪುಟ್ಟಮ್ಮಿ, ಮದುವೆ ಆದ್ಮೇಲೆ ಬೀಗರು ದೇವಸ್ಥಾನಕ್ಕೆ ಹೋಯ್ತಾರೆ, ನೀನ್ ಮದುವೆಗೆ ಮುಂಚೆನೆ ಹೋಯ್ತಾ ಇದೆಯಲ್ಲ. ಪುಟ್ಟಕ್ಕಂಗೆ ತನ್ನ ಮಗಳು ಮದ್ವೆ ಯಾವುದೇ ಅಡೆತಡೆ ಇಲ್ಲದೆ ಆಗ್ಬೇಕು ಅನ್ನೋ ಆಸೆ, ಅದಕ್ಕೆ ಹೋಗವಳೆ ಅಲ್ವಾ ಪುಟ್ಟಕ್ಕ? ಕಣವ, ನಮ್ಮ ಸುಮ್ಮನ ಮದುವೆ ಯಾವುದು ಅಡೆತಡೆ ಇಲ್ಲದೆ ಆಗ್ಬಿಟ್ರೆ ಅದಕ್ಕಿಂತಲೂ ಭಾಗ್ಯ ನಂದು ಇನ್ಯೋನದೆ. ಅದಾಗದೆ ನೆಗದ್ ಬೀಳ್ಲಿ ಅಂತಾನೆ ನಾನು ದಿನಾನು ಬೇಡ್ಕತಾ ಇದೀನಿ ಬುಡು. ಗೌರಮ್ಮನು ನಿನ್ನಂಗೆ ಬೇಡ್ಕೊಂಡಿರ್ಬೇಕಲ್ವಾ ಪುಟ್ಟಮ್ಮಿ? ಬೇಟೆ ಆಗ್ಲಿ ತಾಯಿ ಅಲ್ವೇ, ಅವಳು ನನ್ನಂಗೆ ಬೇಡ್ಕೊಂಡಿರ್ತಾಳೆ. ಅಯ್ಯೋ ಪುಟ್ಟಕ್ಕ, ಕರ್ದಿದ್ರೆ ನಾನು ನಿನ್ ಜೊತೆಗೆ ಬರ್ತಿದ್ನಲ್ಲ. ನೀನು ಹೋಗಿದ್ದಿದ್ರೆ ದೇವರು ಗುಡಿ ಬಿಟ್ಟು ಓಡೋಗಿರೋನು. ಹೌದಾ? ಮತ್ತೆ ಏಟೋನ್ ದಿನದಿಂದ ನಾನು ಇಲ್ಲೇ ಇವ್ನಿ, ನೀನ್ ಎಲ್ಲೂ ಓಡೇ ಹೋಗ್ತಿಲ್ಲ. ಮೊದ್ಲು ನಿನ್ನಿಲ್ಲಿ ನಾಚೆ ಕಳಿಸಿ ಆಮ್ಯಾಕ ಅವೆಲ್ಲ. ಅದು ಈ ಜನ್ಮದಾಗೆ ಆಗಕ್ಕಿಲ್ಲ ಬುಡು. ನಮ್ಮ ಸುಮ್ಮನ ಮದುವೆ ಯಾವುದು ಅಡೆತಡೆ ಆಗದೆ ಸುಸೂತ್ರವಾಗಿ ನಡೀತದ ಅಂತ ಪ್ರಶ್ನೆ ಕೇಳಿದೆ. ಅದಕ್ಕೆ ಬಲ್ಗಡೆ ಹೂವು ಕೊಡ್ತು. ತಗೊಳವ ಮುಡ್ಕ. ಯಾವ್ರೇ ಆಶೀರ್ವಾದ ಮಾಡವನೇಂದ್ರೆ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಇರಕ್ಕಿಲ್ಲ. ಅವ್ವ ಹೋಗಿ ದ್ಯಾವ್ರ ಹತ್ರ ಬೇಡದ್ಮೇಲೆ ಅವನಸೆ ನೆರವೇರ್ದೇ ಇರ್ತದ. ಅದೇ ಅಲ್ವೇ? ಅಯ್ಯೋ ಸಾನ, ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ. ಹುಡುಗಿ ಮನ್ಸಲ್ಲಿ ಈ ಮದ್ವೆ ನಡಿಬೇಕು ಅಂತಿದ್ರೆ ಮಾತ್ರ ನಡೆಯೋದು, ಇಲ್ಲ ಅಂದ್ರೆ ಯೋನು ಆಗಕ್ಕಿಲ್ಲ. ಏನ್ ರಾಜವ್ವ, ಇದ್ಯಾಕೆ ಹಿಂಗ್ ಮಾತಾಡ್ತಿದೀಯ? ಹ್ಞೂ ಪುಟ್ಟಕ್ಕ, ಮದ್ವೆ ಹುಡ್ಗಿ ಮನ್ಸ್ನಾಗೆ ಬೇರೆ ಹುಡ್ಗನ್ ಇಟ್ಕೊಂಡು ಮದ್ವೆ ನಡಿಬಾರ್ದು ಅಂತ ಅರ್ಧಕ್ಕೆ ಕೈ ಕಟ್ಟು ಓಡೋದ್ರೆ ಮದ್ವೆ ಹೆಂಗ್ ನಡೀತದೆ ಹೇಳು? ಬ್ಯಾರೆ ಹುಡುಗಿರು ಏನು ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಆದ್ರೆ ನನ್ನ ಮಗಳು ಹಂಗೆ ಮಾಡೋಕ್ಕಿಲ್ಲ ಅನ್ನೋ ನಂಬಿಕೆ ನಂಗೈತಿ. ಅವ್ವ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ. ನಾನು ಯಾವತ್ತೂ ಅವ್ವಂಗೆ ಮೋಸ ಮಾಡಬಾರ್ದು. ಅಮಾವಾಸ್ಯೆನ ಉಡ್ದೊಳಗೆ ಯಾವಾಗಲೂ ಇಂಥ ಯೋಚನೆ ಬರೋದು ತಲೆಗೆ. ನಾನ್ ಸುಮಾ ಹಂಗ್ ಮಾಡ್ತಾಳೆ ಅಂತ ಹೇಳದ್ನಾ? ಹಿಂಗೆ ಲೋಕಾರೂಢಿ ಮಾತು ಹೇಳ್ದೆ ಆಟೆಯ. ಅವ ನೀನ್ ದ್ಯಾವ್ರ ಹತ್ರ ಬೇಡ್ಕೊಂಡಿದ್ದೆ ಅನ್ಯಾಕೆ ಅದ್ ಏನಿದ್ರು ಹಾಗೆ ಆಯ್ತದೆ. ಅದ್ ಯಾವ ನಿನ್ಗೆ ಒಲ್ದೆ ಒಲಿತಾನೆ. ಒಳ್ಳೆ ಮನಸ್ನಾಗ ಹೋಗಿ ಆ ತಂದೆನ ಕೇಳ್ಕೊ ಬಂದೇವಿ. ಅವನೇ ನಿಂತೆಲ್ಲ ನಡೆಸ್ಕೊಡ್ತಾನೆ. ತಕ್ಕ ಆ ಮೆಸ್ನಾಗೆ ಚೋಟುಗೆ ಕಾಳಿಗೆ ಇನ್ಯಾರವರು ಎಲ್ಲರಿಗೂ ಹಂಚ್ಬಿಡು. ನಡ್ರಿ ಎಲ್ಲ ಊಟ ಮಾಡುವ.